ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನೋಡಿ ಜನರು ಸುಸ್ತಾಗಿದ್ದಾರೆ. 1 ವರ್ಷದ ಹಿಂದೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದ್ದು ಜನರು ಪರದಾಡುವಂತಾಗಿದೆ. ಇದರ ಕುರಿತಾದ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. 103 ಕೋಟಿ ಕಾಮಗಾರಿ ಸಂಪೂರ್ಣವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. 1.5 ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಪಿಲ್ಲರ್ ಹಂತದಲ್ಲಿ ಇರ್ತಕ್ಕಂಥದ್ದು. ಟೆಂಡರ್ದಾರರಿಗೆ 2 ವರ್ಷ ಅವಧಿಯನ್ನ ಈ ಒಂದು ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 1.5 ವರ್ಷ ಆದ್ರೂ ಕೂಡ ಇಷ್ಟೇ, ಅಂದ್ರೆ ಈ ದೃಶ್ಯದಲ್ಲಿ ಏನ್ ನೋಡಿದ್ರೆ ಇಷ್ಟೇ ಮಾತ್ರ ಕೆಲಸ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಸುಧಾ ಕ್ರಾಸ್ ಅಂದ್ರೆ ಇಲ್ಲಿಂದನೇ ನೇರವಾಗಿ ಬಳ್ಳಾರಿಗೆ ಪ್ರವೇಶವನ್ನ ಪಡೆಯತಕ್ಕಂಥ ಮುಖ್ಯ ದ್ವಾರ ಆಗಿರ್ತಕ್ಕಂಥದ್ದು. ಬಳ್ಳಾರಿಯ ಬೇರೆ ಬೇರೆ ಶಾಲೆಗಳು ಜೊತೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಿಂಕ್ ಅನ್ನ ಕೊಡ್ತಕ್ಕಂಥ ರಸ್ತೆ ಇದು. ಇದನ್ನ ಬೇಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಹಿಂದೆ ಸುಧಾ ಕ್ರಾಸ್ ನಲ್ಲಿ ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು. ಆಂಬುಲೆನ್ಸ್ಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಸಮಸ್ಯೆಗೆ ಒಳಗಾಗಿದ್ವು. ಈಗ ಈ ಒಂದು ಮೇಲ್ಸೇತುವೆ ಆದ್ರೆ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿನ ಜನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನೋಡಿ ಜನರು ಸುಸ್ತಾಗಿದ್ದಾರೆ. 1 ವರ್ಷದ ಹಿಂದೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದ್ದು ಜನರು ಪರದಾಡುವಂತಾಗಿದೆ. ಇದರ ಕುರಿತಾದ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. 103 ಕೋಟಿ ಕಾಮಗಾರಿ ಸಂಪೂರ್ಣವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. 1.5 ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಪಿಲ್ಲರ್ ಹಂತದಲ್ಲಿ ಇರ್ತಕ್ಕಂಥದ್ದು. ಟೆಂಡರ್ದಾರರಿಗೆ 2 ವರ್ಷ ಅವಧಿಯನ್ನ ಈ ಒಂದು ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 1.5 ವರ್ಷ ಆದ್ರೂ ಕೂಡ ಇಷ್ಟೇ, ಅಂದ್ರೆ ಈ ದೃಶ್ಯದಲ್ಲಿ ಏನ್ ನೋಡಿದ್ರೆ ಇಷ್ಟೇ ಮಾತ್ರ ಕೆಲಸ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಸುಧಾ ಕ್ರಾಸ್ ಅಂದ್ರೆ ಇಲ್ಲಿಂದನೇ ನೇರವಾಗಿ ಬಳ್ಳಾರಿಗೆ ಪ್ರವೇಶವನ್ನ ಪಡೆಯತಕ್ಕಂಥ ಮುಖ್ಯ ದ್ವಾರ ಆಗಿರ್ತಕ್ಕಂಥದ್ದು. ಬಳ್ಳಾರಿಯ ಬೇರೆ ಬೇರೆ ಶಾಲೆಗಳು ಜೊತೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಿಂಕ್ ಅನ್ನ ಕೊಡ್ತಕ್ಕಂಥ ರಸ್ತೆ ಇದು. ಇದನ್ನ ಬೇಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಹಿಂದೆ ಸುಧಾ ಕ್ರಾಸ್ ನಲ್ಲಿ ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು. ಆಂಬುಲೆನ್ಸ್ಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಸಮಸ್ಯೆಗೆ ಒಳಗಾಗಿದ್ವು. ಈಗ ಈ ಒಂದು ಮೇಲ್ಸೇತುವೆ ಆದ್ರೆ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿನ ಜನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನೋಡಿ ಜನರು ಸುಸ್ತಾಗಿದ್ದಾರೆ. 1 ವರ್ಷದ ಹಿಂದೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದ್ದು ಜನರು ಪರದಾಡುವಂತಾಗಿದೆ. ಇದರ ಕುರಿತಾದ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. 103 ಕೋಟಿ ಕಾಮಗಾರಿ ಸಂಪೂರ್ಣವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. 1.5 ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಪಿಲ್ಲರ್ ಹಂತದಲ್ಲಿ ಇರ್ತಕ್ಕಂಥದ್ದು. ಟೆಂಡರ್ದಾರರಿಗೆ 2 ವರ್ಷ ಅವಧಿಯನ್ನ ಈ ಒಂದು ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 1.5 ವರ್ಷ ಆದ್ರೂ ಕೂಡ ಇಷ್ಟೇ, ಅಂದ್ರೆ ಈ ದೃಶ್ಯದಲ್ಲಿ ಏನ್ ನೋಡಿದ್ರೆ ಇಷ್ಟೇ ಮಾತ್ರ ಕೆಲಸ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಸುಧಾ ಕ್ರಾಸ್ ಅಂದ್ರೆ ಇಲ್ಲಿಂದನೇ ನೇರವಾಗಿ ಬಳ್ಳಾರಿಗೆ ಪ್ರವೇಶವನ್ನ ಪಡೆಯತಕ್ಕಂಥ ಮುಖ್ಯ ದ್ವಾರ ಆಗಿರ್ತಕ್ಕಂಥದ್ದು. ಬಳ್ಳಾರಿಯ ಬೇರೆ ಬೇರೆ ಶಾಲೆಗಳು ಜೊತೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಿಂಕ್ ಅನ್ನ ಕೊಡ್ತಕ್ಕಂಥ ರಸ್ತೆ ಇದು. ಇದನ್ನ ಬೇಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಹಿಂದೆ ಸುಧಾ ಕ್ರಾಸ್ ನಲ್ಲಿ ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು. ಆಂಬುಲೆನ್ಸ್ಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಸಮಸ್ಯೆಗೆ ಒಳಗಾಗಿದ್ವು. ಈಗ ಈ ಒಂದು ಮೇಲ್ಸೇತುವೆ ಆದ್ರೆ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿನ ಜನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನೋಡಿ ಜನರು ಸುಸ್ತಾಗಿದ್ದಾರೆ. 1 ವರ್ಷದ ಹಿಂದೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದ್ದು ಜನರು ಪರದಾಡುವಂತಾಗಿದೆ. ಇದರ ಕುರಿತಾದ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. 103 ಕೋಟಿ ಕಾಮಗಾರಿ ಸಂಪೂರ್ಣವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. 1.5 ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಪಿಲ್ಲರ್ ಹಂತದಲ್ಲಿ ಇರ್ತಕ್ಕಂಥದ್ದು. ಟೆಂಡರ್ದಾರರಿಗೆ 2 ವರ್ಷ ಅವಧಿಯನ್ನ ಈ ಒಂದು ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 1.5 ವರ್ಷ ಆದ್ರೂ ಕೂಡ ಇಷ್ಟೇ, ಅಂದ್ರೆ ಈ ದೃಶ್ಯದಲ್ಲಿ ಏನ್ ನೋಡಿದ್ರೆ ಇಷ್ಟೇ ಮಾತ್ರ ಕೆಲಸ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಸುಧಾ ಕ್ರಾಸ್ ಅಂದ್ರೆ ಇಲ್ಲಿಂದನೇ ನೇರವಾಗಿ ಬಳ್ಳಾರಿಗೆ
ಪ್ರವೇಶವನ್ನ ಪಡೆಯತಕ್ಕಂತ ಮುಖ್ಯ ದ್ವಾರ ಆಗಿರ್ತಕ್ಕಂಥದ್ದು. ಬಳ್ಳಾರಿಯ ಬೇರೆ ಬೇರೆ ಶಾಲೆಗಳು ಜೊತೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಿಂಕ್ ಅನ್ನ ಕೊಡ್ತಕ್ಕಂತ ರಸ್ತೆ ಇದು. ಇದನ್ನ ಬೇಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಹಿಂದೆ ಸುಧಾ ಕ್ರಾಸ್ ನಲ್ಲಿ ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು. ಆಂಬುಲೆನ್ಸ್ಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಸಮಸ್ಯೆಗೆ ಒಳಗಾಗಿದ್ವು. ಈಗ ಈ ಒಂದು ಮೇಲ್ಸೇತುವೆ ಆದ್ರೆ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿನ ಜನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನೋಡಿ ಜನರು ಸುಸ್ತಾಗಿದ್ದಾರೆ. 1 ವರ್ಷದ ಹಿಂದೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದ್ದು ಜನರು ಪರದಾಡುವಂತಾಗಿದೆ. ಇದರ ಕುರಿತಾದ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. 103 ಕೋಟಿ ಕಾಮಗಾರಿ ಸಂಪೂರ್ಣವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. 1.5 ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಪಿಲ್ಲರ್ ಹಂತದಲ್ಲಿ ಇರ್ತಕ್ಕಂಥದ್ದು. ಟೆಂಡರ್ದಾರರಿಗೆ 2 ವರ್ಷ ಅವಧಿಯನ್ನ ಈ ಒಂದು ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 1.5 ವರ್ಷ ಆದ್ರೂ ಕೂಡ ಇಷ್ಟೇ, ಅಂದ್ರೆ ಈ ದೃಶ್ಯದಲ್ಲಿ ಏನ್ ನೋಡ್ತಿದ್ರೆ ಇಷ್ಟೇ ಮಾತ್ರ ಕೆಲಸ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಸುಧಾ ಕ್ರಾಸ್ ಅಂದ್ರೆ ಇಲ್ಲಿಂದನೇ ನೇರವಾಗಿ ಬಳ್ಳಾರಿಗೆ ಪ್ರವೇಶವನ್ನ ಪಡೆಯತಕ್ಕಂತ ಮುಖ್ಯ ದ್ವಾರ ಆಗಿರ್ತಕ್ಕಂಥದ್ದು. ಬಳ್ಳಾರಿಯ ಬೇರೆ ಬೇರೆ ಶಾಲೆಗಳು ಜೊತೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಿಂಕ್ ಅನ್ನ ಕೊಡ್ತಕ್ಕಂತ ರಸ್ತೆ ಇದು. ಇದನ್ನ ಬೇಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಹಿಂದೆ ಸುಧಾ ಕ್ರಾಸ್ ನಲ್ಲಿ ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು. ಆಂಬುಲೆನ್ಸ್ಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಸಮಸ್ಯೆಗೆ ಒಳಗಾಗಿದ್ವು. ಈಗ ಈ ಒಂದು ಮೇಲ್ಸೇತುವೆ ಆದ್ರೆ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿನ ಜನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ನೋಡಿ ಜನರು ಸುಸ್ತಾಗಿದ್ದಾರೆ. 1 ವರ್ಷದ ಹಿಂದೆ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳಲಾಗಿದ್ದು ಜನರು ಪರದಾಡುವಂತಾಗಿದೆ. ಇದರ ಕುರಿತಾದ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ. ಬಳ್ಳಾರಿಯ ಸುಧಾ ಕ್ರಾಸ್ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. 103 ಕೋಟಿ ಕಾಮಗಾರಿ ಸಂಪೂರ್ಣವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ. 1.5 ವರ್ಷದಿಂದ ಈ ಒಂದು ಕಾಮಗಾರಿ ನಡೀತಾ ಇದ್ರು ಕೂಡ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಪಿಲ್ಲರ್ ಹಂತದಲ್ಲಿ ಇರ್ತಕ್ಕಂಥದ್ದು. ಟೆಂಡರ್ದಾರರಿಗೆ 2 ವರ್ಷ ಅವಧಿಯನ್ನ ಈ ಒಂದು ಕಾಮಗಾರಿ ಪೂರ್ಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. 1.5 ವರ್ಷ ಆದ್ರೂ ಕೂಡ ಇಷ್ಟೇ, ಅಂದ್ರೆ ಈ ದೃಶ್ಯದಲ್ಲಿ ಏನ್ ನೋಡ್ತಿದ್ರೆ ಇಷ್ಟೇ ಮಾತ್ರ ಕೆಲಸ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದ್ರೆ ಸುಧಾ ಕ್ರಾಸ್ ಅಂದ್ರೆ ಇಲ್ಲಿಂದನೇ ನೇರವಾಗಿ ಬಳ್ಳಾರಿಗೆ ಪ್ರವೇಶವನ್ನ ಪಡೆಯತಕ್ಕಂತ ಮುಖ್ಯ ದ್ವಾರ ಆಗಿರ್ತಕ್ಕಂಥದ್ದು. ಬಳ್ಳಾರಿಯ ಬೇರೆ ಬೇರೆ ಶಾಲೆಗಳು ಜೊತೆಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಲಿಂಕ್ ಅನ್ನ ಕೊಡ್ತಕ್ಕಂತ ರಸ್ತೆ ಇದು. ಇದನ್ನ ಬೇಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಈ ಹಿಂದೆ ಸುಧಾ ಕ್ರಾಸ್ ನಲ್ಲಿ ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ವು. ಆಂಬುಲೆನ್ಸ್ಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಸಮಸ್ಯೆಗೆ ಒಳಗಾಗಿದ್ವು. ಈಗ ಈ ಒಂದು ಮೇಲ್ಸೇತುವೆ ಆದ್ರೆ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿನ ಜನ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.